ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ನಾಳೆ ಮಾರ್ಕ್ ರಿಸಲ್ಟ್ ಅನ್ನ ಎಲ್ಲರೂ ಎದುರು ನೋಡ್ತಾ ಇದ್ದೀರಾ. ಬಹಳಷ್ಟು ಜನರಿಗೆ ನಾಳೆ ನಿರಾಸೆ ಆಗಬಹುದು. ಸೀಟ್ ನಾಟ್ ಅಲಾಟೆಡ್ ಅಂತ ನಿಮ್ಮ ರಿಸಲ್ಟ್ ಬರಬಹುದು. ಹೀಗೆ ಪ್ರತಿ ವರ್ಷ ಆಗುತ್ತೆ, ಇದೇನು ಹೊಸದೇನಲ್ಲ. ಯಾಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸಾಕಷ್ಟು ಸೀರಿಯಸ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ. ಕೆಲವೊಮ್ಮೆ ಬಹಳಷ್ಟು ನಾನು ಗಮನಿಸುವುದೇನೆಂದ್ರೆ, ಎಲ್ಲರೂ ಟಾಪ್ ಕಾಲೇಜು ಅಂತ ತಮ್ಮ ಒಂದು ರ್ಯಾಂಕ್ ಏನಿದೆ, ಕೆಟಗರಿ ಏನಿದೆ ನೋಡದೆ ಎಲ್ಲರೂ ಟಾಪ್ ಕಾಲೇಜ್ ಬೆನ್ನ ಹಿಂದೆ ಬಿದ್ದಿರ್ತಾರೆ. ಇಲ್ಲಿ ನಾನು ಗಮನಿಸುವ ಹಾಗೆ ನೋಡಿ, ನಿಮ್ಮ ಏನಾದರೂ ನಿಮ್ಮದು ಜನರಲ್ ಮೆರಿಟ್ ಇದ್ದರೆ ನಿಮಗೆ ಒಂದು ಮಾರ್ಕ್ ರೌಂಡ್ನಲ್ಲಿ ಅದು ಸೀಟ್ ಅಲಾಟ್ ಆಗಲಿಕ್ಕೆ ಒಂದು 6,000 7,000 ಅಬ್ಬಬ್ಬ ಅಂದರೆ 8,000, ಒಂದು 6ಇಂದ 8,000 ಒಳಗೆ 8,000 ದಾಟಿದರೆ ನಿಮಗೆ ಟಾಪ್ 10ನಲ್ಲಿ ಯಾವುದೇ ಒಂದು CS ಅಲೈಡ್ ಬ್ರಾಂಚ್ ಆಗಲಿ ಮತ್ತು ಈ ವರ್ಷದ ಕಾಂಪಿಟೇಷನ್ ನೋಡಿದರೆ E&C ಆಗಲಿ ದೊರಕೋದಿಲ್ಲ, ನಿಮ್ಮದು ಪ್ಯೂರ್ ಜನರಲ್ ಮೆರಿಟ್ ಇದ್ದರೆ. ಮತ್ತೆ ನಿಮ್ಮದು ಒಂದು ಸ್ವಲ್ಪ ಕೆಟಗರಿ OBC ಇದ್ದರೆ ಸ್ವಲ್ಪ 1,000 2,000 ವರೆಗೆ ರಿಲ್ಯಾಕ್ಸೇಷನ್ ಸಿಗ್ಬೋದು. ಅಂದರೆ ಒಂದು 10,000 ವರೆಗೆ ಮ್ಯಾಕ್ಸಿಮಮ್ ನಿಮಗೆ ಟಾಪ್ 10 ಕಾಲೇಜಲ್ಲಿ CS ಮತ್ತು ಅಲೈಡ್ ಬ್ರಾಂಚ್ ಆಯಿತು ಮತ್ತು E&C ಆಯಿತು, ಕೊನೆ 10th ಕಾಲೇಜ್ನಲ್ಲಿ ಸಿಗುವ ಸಾಧ್ಯತೆ ಇದೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳ ಆಸೆ ಹೇಗಿರುತ್ತಂದ್ರೆ, ಅವರ ಒಂದು ರ್ಯಾಂಕು ಒಂದು 20,000 ಇರಲಿ, 15,000 ಇರಲಿ, ಹೀಗೆ ಜಾಸ್ತಿ ಇದ್ದಾಗಲೂ ಕೂಡ 10,000 ದಾಟಿದಾಗಲೂ ಕೂಡ ಟಾಪ್ 10ನಲ್ಲೇ ಕಾಲೇಜ್ ಸಿಗಬೇಕು ಅನ್ನೋದು ಇರುತ್ತೆ. ಅಂಥವ್ರಿಗೆ ಈ ಮಾರ್ಕ್ ರೌಂಡ್ನಲ್ಲಿ ಸಿಗೋದು ತುಂಬ ಕಷ್ಟ, ಸಿಗೋದೇನೇ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಮಾರ್ಕ್ ರಿಸಲ್ಟ್ಗೂ ಮತ್ತು ಲಾಸ್ಟ್ ರೌಂಡ್ ರಿಸಲ್ಟ್ಗೂ ಸಾಕಷ್ಟು ವೇರಿಯೇಷನ್ ಇರುತ್ತೆ. ಈಗ ಒಂದು ಮಾರ್ಕ್ ರೌಂಡ್ ರಿಸಲ್ಟ್ನಲ್ಲಿ ಒಂದು 10,000 ಯಾವುದೋ ಒಂದು ಕಾಲೇಜಲ್ಲಿ 10,000ಗೆ ನಿಂತಿದೆ ಅಂತ ತಿಳ್ಕೊಳ್ಳಿ. ಮಾರ್ಕ್ ರೌಂಡ್ ರಿಸಲ್ಟ್ನಲ್ಲಿ ಅದು ಒಂದು ಲಾಸ್ಟ್ ರೌಂಡ್ ವರೆಗೆ ಅಂತಂದ್ರೆ 13,000 14,000 ವರೆಗೂ ಕೂಡ ಹೋಗ್ಬಹುದು. 8,000 ಇದ್ದದ್ದು 12,000 ಆಗ್ಬೋದು, 7,000 ಇದ್ದದ್ದು 10,000 ಆಗ್ಬೋದು, ಹೀಗೆ ವೇರಿಯೇಷನ್ ಆಗ್ತವೆ. ಆದ ಕಾರಣ ಮಾರ್ಕ್ ರೌಂಡ್ ನಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ಈಗಾಗಲೇ ನೋಡಿ, ನೀಟ್ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಇದರಲ್ಲೂ ಚೆನ್ನಾಗಿ ರ್ಯಾಂಕ್ ಅನ್ನು ತೆಗೆದಿರ್ತಾರೆ, ಅವರು ಕೂಡ ಈಗ ರೇಸ್ನಲ್ಲಿ ಇರ್ತಾರೆ. ಮತ್ತು ಕಾಮೆಟ್ ಕೆಯಿಂದ ಕೂಡ ಯಾವುದೇ ಒಂದು ಸೀಟನ್ನು ಯಾರೂ ತೆಗೆದುಕೊಂಡಿರೋದಿಲ್ಲ, ಅದು ಇನ್ನು ಕೌನ್ಸಿಲಿಂಗ್ ಇದರಲ್ಲೇ ಇದೆ. ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳು, ಹೆಚ್ಚು ವಿದ್ಯಾರ್ಥಿಗಳು ಎಲ್ಲಿ ಹೊರಗೆ ಹೋಗಿರೋದಿಲ್ಲ. ಯಾರೋ ಕೆಲವೊಂದು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ಆಯಿತು ಅಥವಾ ಈಗ ಪ್ರೈವೇಟ್ ಏನು ಒಂದು ನ್ಯೂ ಜನರೇಷನ್ ಇಂಜಿನಿಯರಿಂಗ್ ಕಾಲೇಜ್ ಬಂದಿದ್ದಾವೆ ಅದರ ಕಡೆಗೆ ಆಕರ್ಷಣೆಯಾಗಿ ಸ್ವಲ್ಪ ಜನರು ಏನೋ ಅಡ್ಮಿಷನ್ ಮಾಡಿಸಿರ್ಬೋದು ಬೇರೆ ಬೇರೆ ಕಡೆ. ಮತ್ತು ಏನು KCETಯಲ್ಲಿ ಭಾಗವಹಿಸಿದಂಥ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಅವೇನೋ ಇವಕ್ಕಿಂತ ಸ್ಟ್ಯಾಂಡರ್ಡ್ ಅನ್ಸಿ ಅಲ್ಲಿ ಮಾಡಿರೋ ಸಾಧ್ಯತೆ ಇದೆ. ಆದರೆ ಅಂಥವ್ರ ಸಂಖ್ಯೆ ತುಂಬಾ ಕಡಿಮೆ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ನಮ್ಗೆ ಸಿಗ್ಬೋದು. ಹೀಗಾಗಿ ಮಾರ್ಕ್ ರಿಸಲ್ಟ್ ಬಂದಾಗ ನಮಗೆ ತುಂಬಾ ವಿದ್ಯಾರ್ಥಿಗಳೇ ಶಾಕಿಂಗ್ ಇರ್ತದೆ. ಯಾರು ತಮ್ಮ ರ್ಯಾಂಕ್ಗಿಂತ ತುಂಬಾ ಲೋವರ್ ಕಾಲೇಜುಗಳನ್ನು ಹಾಕೊಂಡಿರ್ತಾರೆ ಅವರಿಗೆ ಮಾರ್ಕ್ ರೌಂಡ್ ರಿಸಲ್ಟ್ನಲ್ಲಿ ಒಂದು ಸೀಟ್ಗಳು ಅಲಾಟ್ ಆಗ್ತವೆ. ಯಾರು ತುಂಬಾ ತಮ್ಮ ರ್ಯಾಂಕನ್ನು ನೋಡಿಕೊಂಡು, ಕೆಟಗರಿನ ನೋಡಿಕೊಂಡು ಸ್ಟಡಿ ಮಾಡಿ ತಮ್ಮ ರ್ಯಾಂಕ್ಗಿಂತ ಲೋವರ್ ಕಾಲೇಜುಗಳನ್ನು ಹಾಕೊಂಡಿರ್ತಾರೆ, ತಮ್ಮ ರ್ಯಾಂಕಿನ ಆಸ್ಪಾಸ್ನಲ್ಲಿರುವಂತಹ ಕಾಲೇಜುಗಳನ್ನ ಕೋರ್ಸ್ಗಳನ್ನ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಅಲಾಟ್ ಆಗ್ತದೆ. ಮತ್ತೆ ಈ ವರ್ಷ ಏನು ಒಂದು ಟ್ರೆಂಡ್ ಇದೆ ಅಂದ್ರೆ, ಹಿಂದಿನ ವರ್ಷಗಳಲ್ಲೆಲ್ಲ ಏನಿರ್ತಿತ್ತು, ಸ್ವಲ್ಪ E&Cಗೆ ಒಂದು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ ಗಳನ್ನ ಕಂಪೇರ್ ಮಾಡಿದಾಗ E&Cಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ತಿತ್ತು. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ನಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ಗೆ 10,000ಗೆ ನಿಲ್ತಾ ಇದೆ ಕಂಪ್ಯೂಟರ್ ಸೈನ್ಸ್ ಅಂತಂದ್ರೆ ಒಂದು 14,000 ವರೆಗೆ ನಿಮಗೆ E&C ಸಿಗ್ಬೋದಾಗಿತ್ತು. ಆದರೆ ಈ ವರ್ಷ ಆಲ್ಮೋಸ್ಟ್ E&C ಕೂಡ ಕಂಪ್ಯೂಟರ್ ಸೈನ್ಸ್ನಷ್ಟೇ ಕಾಂಪಿಟೇಷನ್ ಅನ್ನ ಮಾಡ್ತಾ ಇದೆ. ಅದು ಯಾವ ರೀತಿ ಬದಲಾವಣೆಯನ್ನ ತರ್ತಾ ಇದೆ ಅನ್ನೋದು ನಮಗೆ ಮಾರ್ಕ್ ರೌಂಡ್ ನಲ್ಲಿ ಸ್ವಲ್ಪ ಸುಳಿವು ಸಿಗ್ಬೋದು. ಏನೇ ಆಗಲಿ ಎಲ್ರಿಗೂ. ಮತ್ತು ಇನ್ನೂ ಒಂದು ಏನು ಈ ವರ್ಷದ ಟ್ರೆಂಡ್ ಇದೆ ಅಂದ್ರೆ, ಟಾಪ್ ಕಾಲೇಜಲ್ಲಿ ಯಾವ್ದು ಬ್ರಾಂಚ್ ಸಿಗ್ಲಿ ಹೋಗ್ತೀನಿ ಅನ್ನೋದು. ಹೀಗಾಗಿ ಟಾಪ್ ಕಾಲೇಜ್ನಲ್ಲಿ ಇವನ್ ಲೋವರ್ ಬ್ರಾಂಚ್ ಅನ್ನ ಒಂದು ಲೋವರ್ ಬ್ರಾಂಚ್ಗೆ ಆಸೆ ಪಟ್ಕೊಂಡು, ನನ್ನ ಒಂದು ರ್ಯಾಂಕು 40,000 ಇದೆ, 30,000 ಇದೆ, ನನಗೆ ಅಟ್ಲೀಸ್ಟ್ ಒಂದು ಲೋವರ್ ಬ್ರಾಂಚ್ ಆದರೂ ಸಿಗುತ್ತೆ ಟಾಪ್ ಕಾಲೇಜಲ್ಲಿ, ಮೆಕ್ಯಾನಿಕಲ್ ಅಥವಾ ಸಿವಿಲ್ಲು, ಹೀಗೆಲ್ಲ ಅಂದ್ರೆ RV ಕಾಲೇಜಲ್ಲಿ, BMS ಕಾಲೇಜಲ್ಲಿ ಇಂಥಲ್ಲೆಲ್ಲ ನನಗೆ ಸ್ವಲ್ಪ ಲೋವರ್ ಬ್ರಾಂಚ್ ಆದರೂ ಸಿಗುತ್ತೆ ಅನ್ನೋರ್ಗೂ ಕೂಡ ಈ ವರ್ಷ ತುಂಬಾ ನಿರಾಸೆ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಟಾಪ್ ಕಾಲೇಜಲ್ಲಿ ಲೋವರ್ ಬ್ರಾಂಚ್ ಆದರೂ ಹೋಗ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಒಂದು ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಇಂಥ ಕೋರ್ಸ್ಗಳನ್ನು ಕೂಡ ಟಾಪ್ ಕಾಲೇಜಲ್ಲಿ ತಮಗೆ ಯಾವಾಗ CS, ಅಲೈಡ್ ಬ್ರಾಂಚು, AIML, ಮತ್ತೆ ನೋಡಿ ಇನ್ನೊಂದು AIMLಗೆ ಈ ವರ್ಷ ಬಹಳ ಡಿಮಾಂಡ್ ಇದೆ. AIML ಮೇನ್ CSC ಬ್ರಾಂಚ್ ಅನ್ನು ಬಿಟ್ಟು ಬಹಳಷ್ಟು ವಿದ್ಯಾರ್ಥಿಗಳು ಓನ್ಲಿ AIML ಅಥವಾ CSC ವಿತ್ AIML ಅನ್ನ ಇದನ್ನು ಚೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ CSC ವಿತ್ AIML, ನೆಕ್ಸ್ಟ್ E&C.
ಈಗ ಈ ವರ್ಷದ ಒಂದು ಟ್ರೆಂಡ್ ಅನ್ನು ನಾವು ನೋಡಿದ್ರೆ ಆ ರೀತಿ ಟ್ರೆಂಡ್ ಚಾಲ್ತಿ ಇದೆ. ಮೇನ್ CSC ಬ್ರಾಂಚ್ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಬಿಡ್ತಾ ಇದ್ದಾರೆ. CSC ರೀತಿ AIML ಮತ್ತೆ ENC ಈ ವರ್ಷದ ಟ್ರೆಂಡ್ ಅಂತ ಹೇಳ್ಬೋದು. ಹೀಗಾಗಿ ಈ ಎರಡು ಕೋರ್ಸ್ಗಳಿಗೆ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ. ಇದರಿಂದಾಗಿ ಕೂಡ ಟಾಪ್ ಕಾಲೇಜುಗಳಲ್ಲಿ ಯಾರಿಗೆ ನನಗೆ CS ಅಲೈಡ್ ಬ್ರಾಂಚ್ ಸಿಗ್ಲಿಲ್ಲ ಅಂದ್ರೂ ನನಗೆ ENC ಸಿಗುತ್ತೆ ಅಂತ ಅನ್ಕೊಂಡವ್ರಿಗೆ ಇಲ್ಲಿ ನಿರಾಶೆ ಕಾದಿದೆ ಅಂತಾನೆ ಹೇಳ್ಬೋದು. ಯಾರು ನಿಮ್ಮ ರ್ಯಾಂಕ್ಗಿಂತ ಸರಿಯಾಗಿ ಕಟಪ್ ಅನ್ನು ನೋಡಿಕೊಂಡು ಸ್ವಲ್ಪ ಕೆಳಗಿನ ಕಾಲೇಜುಗಳನ್ನು ಹಾಕೊಂಡಿರ್ತಿರಲ್ಲ ಅವ್ರಿಗೆ ಅಲಾಟ್ ಆಗೋ ಸಾಧ್ಯತೆ ಇದೆ. ಮತ್ತು ಯಾರು ತೀರಾ, ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಥರ್ಡ್ ರೌಂಡ್ ಕಟಪ್ ಅನ್ನ ನೋಡಿಕೊಂಡು, ಕೇವಲ ಥರ್ಡ್ ರೌಂಡ್ ಕಟಪ್ ಅನ್ನು ನೋಡಿಕೊಂಡು ಕಾಲೇಜುಗಳನ್ನು ಹಾಕೊಂಡು ಮತ್ತೆ ಈ ವರ್ಷದ ಇನ್ನೂ ಸ್ವಲ್ಪ ದೂರ ಹೋಗುತ್ತದೆ ರ್ಯಾಂಕು ಅಂತ ತಿಳ್ಕೊಂಡು ಇನ್ನೂ ಈಗ ಒಂದು 40,000 ಇದ್ರೆ ಈ ವರ್ಷ ಇನ್ನೂ ಒಂದು 42,000 44,000 ಹೋದ್ರೂ ಕೂಡ ಸಿಗುತ್ತೆ ಅಂತ ನೀವೇನಾದ್ರೂ ಕಾಲೇಜುಗಳನ್ನು ಹಾಕೊಂಡಿದ್ರೆ ನಿಮ್ಗೆ ಮಾರ್ಕ್ ರೌಂಡ್ ನಲ್ಲಿ ಯಾವುದೇ ಕಾಲೇಜು ಅಲಾಟ್ ಆಗೋದಿಲ್ಲ. ಮತ್ತು ಇದೇ ರೀತಿ ನೀವು ಮುಂದುವರಿಸಿದ್ರೆ ನಿಮ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಲ್ಲಿ ಕೂಡ ಕಾಲೇಜುಗಳು ಮಿಸ್ ಆಗೋ ಚಾನ್ಸು ಇದೆ. ಆದ ಕಾರಣ ಏನು ಮಾರ್ಕ್ ರೌಂಡ್ ರಿಸಲ್ಟ್ ಬರುತ್ತಲ್ಲ, ನಿಮ್ಗೆ ಏನು ಒಂದು 3 days ಅವರು ಟೈಮ್ ಕೊಡ್ತೀವಿ ಅಂದಿದ್ದಾರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ 6 ಇಂದ 9 ವರೆಗೆ. ಮತ್ತೆ ಅವರು ಈಗ ಮಾರ್ಕ್ ರಿಸಲ್ಟ್ ಜೊತೆಗೆ ಸ್ವಲ್ಪ ಇದನ್ನು ಚೇಂಜ್ ಮಾಡಿದ್ರು ಮಾಡ್ಬೋದು ಟೈಮ್ ಟೇಬಲ್ ನ, ಅದನ್ನು ನೋಡ್ಬೇಕು. ಅವ್ರು ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಟೈಮ್ ಟೇಬಲ್ ಚೇಂಜ್ ಮಾಡ್ತಾರೋ ಏನೋ, ಅದನ್ನೇ ಅದೇ ರೀತಿ ಮುಂದುವರಿತಾರೋ ಏನಂತ. ಆಗ ಏನ್ ಸಮಯವನ್ನು ಕೊಟ್ಟಿರ್ತಾರಲ್ಲ ಅವಾಗ ನೀವು ಕಟ್ ಆಫ್ ಅನ್ನು ಸರಿಯಾಗಿ ಸ್ಟಡಿ ಮಾಡಿಕೊಂಡು ಸ್ವಲ್ಪ ಸೇಫ್ಟಿ, ಅಂದ್ರೆ ನೀವು ನಾನು KCET ಮೂಲಕನೇ ನಾನು ಕಾಲೇಜನ್ನು ಪಡಿಬೇಕು, ಸ್ವಲ್ಪ ಲೋ ರ್ಯಾಂಕ್ ಕಾಲೇಜ್ ಆದ್ರೂ ಅಡ್ಡಿ ಇಲ್ಲ, ನಾನು KCET ಮುಖಾಂತರನೇ ಹೋಗ್ತೀನಿ, ಇಲ್ಲ ನಾನು ಟಾಪ್ ಕಾಲೇಜ್ ಮಾತ್ರ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಮ್ಯಾನೇಜ್ಮೆಂಟ್ ಅಥವಾ ಬೇರೆ ರೀತಿ ನಾನು ಕಾಮೆಂಟ್ ಕೆ ಥ್ರೂ ಹೋಗ್ತೀನಿ ಅನ್ನೋರು ಅಷ್ಟೊಂದು ಇದನ್ನ ಮಾಡಿದ್ರೆ ನಡೆಯುತ್ತೆ. ಆದ್ರೆ ಯಾರು ನಾವು KCET ಮುಖಾಂತರ ಮಾತ್ರ ನಾನು ಇಂಜಿನಿಯರಿಂಗ್ ಮಾಡೋದು ಅನ್ನೋರು ಸ್ವಲ್ಪ ಲೋವರ್ ಕಾಲೇಜುಗಳನ್ನು ಹಾಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಕಟ್ ಆಫ್ ಅನ್ನು ಸ್ಟಡಿ ಮಾಡಿ ಒಂದು ಆಪ್ಷನ್ ಎಂಟ್ರಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಏನು ಒಂದು 3 days ನಲ್ಲಿ ನೀವು ಸರಿಯಾಗಿ ಇದುವರೆಗೆ ಸರಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ಲಿಲ್ಲ ಅಂದ್ರೆ ಈ 3 days ನಲ್ಲಿ ತುಂಬಾ ಸ್ಟಡಿ ಮಾಡಿ ಯಾವ ಕೋರ್ಸ್ ಹೋಗ್ಬೇಕು, ಅಂದ್ರೆ ಯಾವ ಬ್ರಾಂಚ್ ಹೋಗ್ಬೇಕು ಅನ್ನೋದನ್ನ ಸರಿಯಾಗಿ ನಿರ್ಧಾರ ಮಾಡಿ, ಯಾವ ಪ್ಲೇಸ್ ನಲ್ಲಿ ಹೋಗ್ಬೇಕು, ನಾನು ಬೆಂಗಳೂರಲ್ಲಿ ಹೋಗ್ಬೇಕಾ ಅಥವಾ ನಮ್ಮ ಲೋಕಲ್ ಒಂದು ಸುತ್ತಮುತ್ತ ಇರೋ ಕಾಲೇಜ್ನಲ್ಲೇ ಹೋಗ್ಬೇಕಾ ಅನ್ನೋದನ್ನ ಸರಿಯಾಗಿ ನೀವು ಸ್ಟಡಿ ಮಾಡಿ ನಿಮ್ಮ ರ್ಯಾಂಕಿನ ಒಂದು ಸ್ಟ್ರೆಂತ್ ಏನಿದೆ, ಅದಕ್ಕೆ ಎಷ್ಟು ಮಟ್ಟಿಗೆ ಟಾಪ್ ಕಾಲೇಜು ಸಿಗ್ಬೋದು ಅನ್ನೋದನ್ನ ನೀವು ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ KCET ಮೂಲಕ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು ದೊರಕುತ್ತೆ. ಮತ್ತೆ ಸಮಯ ಒಂದು ವೇಳೆ ಇತ್ತು ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ, ನಾನು ಒಂದು ವೇಳೆ ನಿಮಗೆ ತಿಳಿತಾನೆ ಇಲ್ಲ ಆಪ್ಷನ್ ಎಂಟ್ರಿ ಒಂದು ಲಿಸ್ಟ್ ರೆಡಿ ಮಾಡಲಿಕ್ಕೆ ಅಂತಂದ್ರೆ, ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನೀವು 500 ಫೋನ್ ಪೇ ಮಾಡಿ ಮೊದಲು ನನ್ನ ಜೊತೆ ಫೋನ್ ಮಾಡಿ, ನಾನು ಕಾಲ್ ರಿಸೀವ್ ಮಾಡಿದ್ರೆ ಮಾತನಾಡಿ ನೀವು ಪೇ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪಡಿಬಹುದು. ತೀರಾ ಈಗ ಆಪ್ಷನ್ ಎಂಟ್ರಿ ಮುಗಿತಾ ಇದೆ ಅಂದಾಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಕೊಡಿ ಅಂತ ಕಾಲ್ ಮಾಡಬೇಡಿ. ಮಿನಿಮಮ್ ಒಂದು 5 to 6 hours ಆದ್ರೂ ಬೇಕಾಗುತ್ತೆ ಲಿಸ್ಟ್ ರೆಡಿ ಮಾಡಲಿಕ್ಕೆ. ನೀವು ಕಾಲ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಯಾವ ಕೋರ್ಸು ಅಥವಾ ಯಾವ ಬ್ರಾಂಚ್ಗೆ ನೀವು ಇಂಟ್ರೆಸ್ಟ್ ಇದ್ದೀರಾ, ಯಾವ ಪ್ಲೇಸ್ನಲ್ಲಿ ನೋಡ್ತಾ ಇದ್ದೀರಾ, ಅದನ್ನೆಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ರೆಡಿ ಮಾಡಲಾಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.